ನಿನ್ನೆ ಹಿಂಗೆ ಒಂದು ಪೋಸ್ಟ್ ನ ನೋಡಿದೆ ಸರ್. ಈ ಗೌರಿ ಕಲ್ಯಾಣ ಅಂತ ಒಂದು ಸೀರಿಯಲ್ ಹೊಸದಾಗಿ ಶುರುವಾಗಿದೆ. ನೀವು ಇನ್ನೇನ್ ಎಪಿಸೋಡ್ ಎಲ್ಲ ನೋಡಿರ್ತೀರಾ. ಅದ್ರಲ್ಲಿ ಹೀರೋಯಿನ್ ಸಹನಾ ಶೆಟ್ಟಿ ಅವ್ರು ಬಿಗ್ ಬಾಸ್ ಮನೊಳಗಡೆ ಬಂದಿರ್ತಾರೆ. ಅವರು ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡಿದಾರೆ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಒಳಗಡೆ ಬಂದಿದ್ದಕ್ಕೆ ನನಗೊಂದಷ್ಟು ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಲಿಟ್ರಲಿ ನನಗ್ ಶಾಕ್ ಆಯ್ತು. ಯಾಕೆ ಅಂದ್ರೆ ಒಂದ್ ಸೀರಿಯಲ್ ಶುರು ಆದ್ಮೇಲೆ ಅದು ಹಿಟ್ ಕೊಡುತ್ತೋ ಅಥವಾ ಮತ್ತೊಂದು ಕೊಡುತ್ತೋ, ಹೀರೋಯಿನ್ಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಕೊಡುತ್ತೋ ಗೊತ್ತಿಲ್ಲ. ಬಟ್ ಸೀರಿಯಲ್ ಶುರುವಾಗಿಲ್ಲ, ಬಿಗ್ ಬಾಸ್ ಮನೆಯೊಳಗಡೆ ಗಿಲ್ಲಿ ಜೊತೆ ಹೋಗ್ ಬಂದಿದ್ದಕ್ಕೆ ಆ ಸಹನಾ ಶೆಟ್ಟಿ ಅವರಿಗೆ ಫುಲ್ ಫೇಮಸ್. ನೋಡೇ ಇರ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ಸಹನಾ ಶೆಟ್ಟಿದು ಗಿಲ್ಲಿ, ಸಹನಾ ಶೆಟ್ಟಿ ಗಿಲ್ಲಿ ಫುಲ್ ವೈರಲ್. ಅದನ್ನ ನೋಡಿದ್ರೆ ಅದ್ ಹೆಂಗ್ ಅನಿಸ್ತು ನಿಮಗೆ? ನೋಡಿ, ಖುಷಿ ಏನಾಗತ್ತ ಅಂತ ಹೇಳಿದ್ರೆ ಈ ಬೆಳವಣಿಗೆ ಅನ್ನೋದೆಲ್ಲ ಭಗವಂತನ ಬಿಟ್ಟಿದ್ದು. ನಿಜ 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 ಅಲ್ಲ. ನಾವು ಇನ್ನೊಂದ್ ಏನಾಗತ್ತ ಅಂತ ಹೇಳಿದ್ರೆ ಮೊದಲನೇ ವರ್ಡ್ ನಾನು ಕೆಲವು ವಿಷಯಗಳನ್ನ ಯಾಕೆ ಹೇಳ್ತೀನಿ ಅಂದ್ರೆ ಯಶಸ್ ಅನ್ನೋದು ಒಂದು ತಪಸ್ಸು. ನಾವು ಕೂತಿದ್ವಿ ಶಿವರಾಜ್ ಸೂರ್ಯವಂಶಿ ಆಯ್ತಾ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಸೂರ್ಯವಂಶಿ ಅಂತಾನೆ ಶಿವರಾಜ್ ಸೂರ್ಯವಂಶಿ ಎಸ್ ಅಂತ ಮೊದಲೇ ಹಾಕಿದ್ದೀನಿ. ಶಿವರಾಜ್ ಸೂರ್ಯವಂಶಿ ಅಂತ ದೊಡ್ಡದಾಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಸೂರ್ಯವಂಶಿ ಅನ್ನೋ ಟ್ರೈಲರ್ ಹಾಕಿದೆ. ಜೊತೆಗೆ ಸೂರ್ಯವಂಶಿ ಎಸ್ ಸೂರ್ಯವಂಶಿ ಅಂದ್ರೆ ಅದನ್ನ ನಿಕ್ ನೇಮ್ ಶಿವರಾಜ್ ಅನ್ನೋದೇ ಇರುತ್ತೆ. ಅದ್ ಮುಂದೆ ಸೂರ್ಯವಂಶಿ ಅಂತ ಹೇಳಿದ್ರೆ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ರು. ನಂದೊಂದು ಬೇರೆ ಹೆಸರು ಇರ್ಬೇಕಲ್ಲ. ಈಗ ಗಿಲ್ಲಿ ನಟ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಕೊಟ್ಟಿದೀವಿ, ಸೂರ್ಯವಂಶಿ ಅನ್ನೋದು ಒಂದು ಬ್ರ್ಯಾಂಡ್ ಆಗ್ಬೇಕು ಫ್ಯೂಚರ್ ಅಲ್ಲಿ. ಸೊ ಆ ತರ ಇಟ್ಕೊಂಡು ಬಂದಿದ್ದು. ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರೊಳಗಡೆ ಏನೋ ಒಂದಿದೆ ಅಂತ ಹುಡುಕ್ತಾ ಹೋದವ್ರು ನಾವು. ಆಮೇಲೆ ನಮ್ದು ಒಂದು ಹುಡುಕಾಟ ತಡಕಾಟ ಪೀಕ್ಲಾಟ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಯಾರು ಗೆಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಮೀಟ್ ಆಗ್ಬೇಕಾದ್ರೆ ಕೊರೋನಾ ಬರೋ ಟೈಮಲ್ಲಿ ಮೀಟ್ ಆದವನು. ನಾನೊಂದು ತೀರಾ ನೀನೊಂದು ತೀರಾ ಆಗ್ಬಿಟ್ವಿ. ಆಮೇಲೆ ಓನ್ಲಿ ಫೋನ್ಲೇ ಕಾನ್ವರ್ಸೇಷನ್. ಎಲ್ಲಿದ್ಯಪ್ಪ, ಏನ್ ಮಾಡ್ತಿದ್ದೆ, ಏನ್ ಕತೆ, ನನ್ನ ತಾಟಲ್ಲಿ ಇದೆ. ಅಯ್ಯೋ ಅದ್ ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ಒಂದಿನ ಸಮಯ ಇಲ್ಲ ನನಗೆ ಅಷ್ಟು. ಗಿಲ್ಲಿ ಅವ್ರಿಗೆ ಎಷ್ಟು ಜನ ಫ್ರೆಂಡ್ಸ್? ತುಂಬಾ ಜನ ಇದ್ದಾರೆ. ತುಂಬಾ ಜನ ಆಲ್ಮೋಸ್ಟ್ ಊರೆಲ್ಲ ಫ್ರೆಂಡ್ಸ್ ಅನ್ಸುತ್ತೆ. ಈ ಕರ್ನಾಟಕ ಅಂತ ಹೇಳ್ಬೋದು. ಕರ್ನಾಟಕ ಅದ್ರ ಬಗ್ಗೆ ನನ್ಗೆ ಎರಡೇ ಮಾತೇ ಇಲ್ಲ. ಗಿಲ್ಲಿ ಅವ್ರಿಗೆ ಕರ್ನಾಟಕ ಅಲ್ಲ, ಕರ್ನಾಟಕ ಬಿಟ್ಟು ಹೊರಗಡೆ ಕನ್ನಡದವ್ರು ಯಾರೆಲ್ಲ ಇದಾರೆ ಗಿಲ್ಲಿ ಫ್ಯಾನ್ಸ್. ಎಲ್ಲೆಲ್ಲಿಂದ ಬಿಗ್ ಬಾಸ್ ನೋಡ್ತಾರೆ ಆಯ್ತಾ. ಅದ್ರಲ್ಲಿ ಗಿಲ್ಲಿ ಫ್ಯಾನ್ಸ್. ನಾನೇ ಬಿಗ್ ಬಾಸ್ ನೋಡ್ತಾ ಇರ್ಲಿಲ್ಲ. ನಾನು 12 ಸೀಸನ್ ಅಲ್ಲಿ ಬಿಗ್ ಬಾಸ್ ನಾನು ನೋಡಿರ್ಲಿಲ್ಲ. ಅಲ್ಲ, ನಿಮ್ ಪರವಾಗಿ ನಾನು ಇದೀನಿ, ನಾನು ನೋಡ್ತಿರ್ಲಿಲ್ಲ. ಗಿಲ್ಲಿ ಇರೋದ್ರಿಂದ ಇನ್ಸ್ಟಾಗ್ರಾಮ್ ನೋಡಿದ್ರೆ ಓಪನ್ ಮಾಡಿದ್ರೆ ಗಿಲ್ಲಿ ಡೈಲಾಗ್ಸ್. ಅಯ್ಯಪ್ಪ, ಅದ್ರಲ್ಲೂ ಆ ಗಿಲ್ಲಿ ರಗೋದು ಒಂದಷ್ಟು ಮೀಮ್ಸ್ ಮಾಡಿದ್ದಾರೆ. ನೀವು ನೋಡಿದೀರಾ? ಅದು ಸೈಕ್ ಮೀಮ್ಸ್. ಅದು ಗಿಲ್ಲಿದು ಒಂದು ಈ ಅನಿಮೇಷನ್ ತರ ಮಾಡಿದ್ದಾರೆ, ಎಕ್ಸ್ಟ್ರಾರ್ಡಿನರಿ. ನಿಮಗೆ ಅದನ್ನೆಲ್ಲ ನೋಡಿ ಏನ್ ಅನ್ಸುತ್ತೆ? ಏನಿಲ್ಲ, ರಘು ಸರ್ ಮೇಲೆ ಒಂದ್ ಸಾಂಗ್ ಬರೆದಿದ್ರು. ಫಸ್ಟ್ ಒಂದ್ ಸಾಂಗ್ ಬರೆದ, ಅರ್ಥ ಆಯ್ತಾ? ಯಾರಿಗ್ ಬೇಕು ಇಂಥ ಪ್ರಿನ್ಸಿಪಾಲು, ತಲೆಯಲ್ಲೋ ಮುರುಕೋಲು ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಬರೆದಿದ್ದು ಗೊತ್ತಾ ನಿಮ್ಗೆ? ಯಾರಿಗ್ ಬೇಕು ಇಂಥ ಪ್ರಿನ್ಸಿಪಾಲ್ರು ಅಂತ ಒಂದು ಸಾಂಗ್ ಬರೆದಿದ್ದು. ಬೆಳಿಗ್ಗೆ ಎದ್ದು ಕುಡಿಬೇಕು ಎಮ್ಮೆ ಅಲ್ಲು ಅಂತ ಹೇಳ್ಬಿಟ್ಟು. ಸೊ ಈ ತರ ಸಾಂಗ್. ಸೊ ಇದನ್ನ ನಾವು ಜಗ್ಗೇಶ್ ಅಣ್ಣನ್ ಸಿನಿಮಾ ಇದೆ ನೋಡಿ, ಬೇವು ಬೆಲ್ಲ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಆ ಟ್ಯೂನ್ ಎತ್ಕೊಂಡು ನೈಟ್ ಕಾಪಿ ಮಾಡ್ಬಿಟ್ಟಿರ್ತಾನೆ ಅವ್ರ ಲಿರಿಕ್ ನ. ಆಯ್ತಾ? ಅವ್ನ್ ನನ್ ರೂಮಲ್ಲಿ ಮಲ್ಗ್ಬೇಕಾದಾಗ ಅಷ್ಟೇ, ಅವನೊಂದ್ ಬೆಡ್ಶೀಟ್ ನಾನೊಂದ್ ಬೆಡ್ಶೀಟ್ ಒದ್ಕೊಳಗಿಲ್ಲ. ನನ್ ರೂಮಿಗೆ ಬಂದಾಗ ಇಬ್ರು ಒಂದೇ ಬೆಡ್ಶೀಟ್ ಒದ್ಕೊಂಡಿರ್ತೀವಿ, ದೊಡ್ಡದು ತಗೊಂಬಂದು. ಅವ್ನ್ ಮಲ್ಕೊಂಡು ಕಾಲ ಆಡ್ತ ಸುಮ್ನೆ ರೇ ಮಲ್ಕಳ್ರಿ ಸಾಕು, ಇರಿ ಸರ್ ಯಾವ್ದೋ ಒಂದ್ ಮೂಡಿಗೆ ಬಂದ್ಬಿಟ್ಟಿದ್ದೀನಿ ನಾನು. ನೀವು ಮೂಡಿಗೆ ಬಂದಿರೋ ಬೇರೆ ಜಾಗದಲ್ಲಿ ಮಲ್ಕೊಳ್ಳಿ ಏನೋ ನಾವು. ಸೊ ಹಿಂಗೆ ಕಾಮಿಡಿ. ಹಂಗಾಗಿ ಏನಾಗತ್ತಂದ್ರೆ ನಾವು ಕೂತ್ಕೊಂಡು ಕೆಲವು ಟೈಮಲ್ಲಿ ಮಲಗಿರ್ತಿದ್ದ. ಮಲ್ಬಿಟ್ಟು ಸರ್ ಹಲೋ ಸರ್ ಅನ್ ಹೇಳ್ರಿ ಏನ್ರಿ ಎದ್ದುಕೊಳ್ಳಿ, ಒಂದು ಟಾಟ್ ಮಾಡಿದ್ರೆ ಡಿಸ್ಕಷನ್ ಮಾಡೋಣ. ನೀವೆದ್ರಿ ಫಸ್ಟ್ ನೀವೆದ್ರಿ ಏನ್ಬಿಡೋದು. ನಾನು ಎದ್ದು ಕೂತ್ಕೊಂಡು ನೀವ್ ಎದ್ದು ಕೂತಿದ್ದೀರಾ, ಆಯ್ತು ನಾನು ಮಲ್ಕೊಂಡು ಹೇಳ್ತೀನಿ ಕೇಳಿ ಅನ್ನೋದು. ಹಿಂಗೆ ಅವ್ನ ಕಾಟೆಗಳು. ಅಯ್ಯೋ ಹೇಳಪ್ಪ ಅಂತ ಹೇಳ್ಬಿಟ್ಟು ನೋಡಿ, ನಲ್ಲಿ ಮುಳೆ, PO2, ರಾಂಗ್ ಸೈಡ್ ರಂಗನಾಥ, ಇದು ನೆಕ್ಸ್ಟ್ ರೋಲೆಕ್ಸ್ ರಾಜಣ್ಣ, ಇವೆಲ್ಲ ಕೆಲವು ವಿಷಯಗಳನ್ನ ನಾವು ಹಂಗೆ ಮಾಡಿದ್ದು. ಚರ್ಚೆ ಮಾಡ್ತಾ ಆ ತರದ್ದೇ ಥಾಟ್ ಮಾಡಿದ್ವಿ. ಇವತ್ತು ಅದೆಲ್ಲ ಒಂದು ಬ್ರ್ಯಾಂಡ್ಗಳಾಗಿದೆ ಅಂತ ಹೇಳಿದ್ರೆ ಖುಷಿ ವಿಚಾರ. ಸರಿ ಹೇಳಿದ್ರಿ, ನಾವು ರಾತ್ರಿ ಎಲ್ಲ ಒಟ್ಟಿಗೆ ಮಲ್ಗೋದು, ಒಟ್ಟಿಗೆ ಒಂದೇ ಬೆಡ್ಶೀಟ್ ಒಳಗಡೆ ಮಲ್ಗಿರ್ತೀವಿ ಅಂತ ಹೇಳಿದ್ರಿ ಅಲ್ವಾ? ಮನೆಗೆಲ್ಲ ಹೋಗೋದಿಲ್ವಾ? ಗಿಲ್ಲಿ ಸೀನ್ ಎಲ್ಲ ಇಲ್ವಾ? ಇಲ್ಲ, ಅವನು ನನ್ನ ಮನೆಯಿಂದ ತುಂಬಾ ಫೇವ್ರೇಟ್. ನಿಮ್ಮನೆ ನನ್ ರೂಮ್ ಅಪ್ಪ ಅಮ್ಮನ ಜೊತೆ ಇರೋದು. ಅವ್ನು ಹೋಗ್ತಾನೆ ಎಲ್ಲೋದ್ರು ಅಷ್ಟೇ. ಸರ್ ಏನೋ ಕಾಣೆ ಆಗ್ಬಿಟ್ಟಿದಿಲ್ಲ, ಏನೋ ಕಳ್ಕೊಬಿಟ್ಟಿದ್ದೀನಲ್ಲ, ಏನ್ ಕಳ್ಕೊಂಡಿದೀನಿ, ನಿಮ್ಮನ್ ಕಳ್ಕೊಬಿಟ್ಟಿದೀನಿ ಸರ್. ಮತ್ತೆ ಬರ್ತಾರೆ, ಓ ಅಣ್ಣ ಬರೀ ಬಿಗ್ ಬಾಸ್ ಮನೆಯೊಳಗಡೆ ಎಲ್ಲ ಹೊರಗಡೆ ಬೇಜಾನ್ ಡೈಲಾಗ್ಸ್. ಮೇಡಮ್ ಇದು ಬಿಗ್ ಬಾಸ್ ಎಲ್ಲ ಅವ್ನು ಎಂಟರ್ಟೈನ್ ಮಾಡ್ತಿರೋದು ಓನ್ಲಿ ಟ್ರೈಲರ್ ಮೇಡಮ್. ನಾನ್ ನೋಡ್ರೆ ಗಿಲ್ಲಿ ನಟ ಬೇರೆ, ಇನ್ನು ಒಳಗಡೆ ಅವನ ಹತ್ರ ಆಯ್ತಲ್ಲ, ಅಯ್ಯೋ ಅದು ಬೇರೆ ಲೆವೆಲ್ ಗಿಲ್ಲಿ ನಟ. ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ಸ್ಪೇಸ್ ಕೊಡ್ಬೇಕಲ್ಲ ಮೇಡಮ್. ಬರೀ ಇವನೊಬ್ಬನು ಈಗಲೇ ಎಲ್ಲರೂ ಕಮ್ಮಿ ಒನ್ ಮ್ಯಾನ್ ಶೋ ಅಂತ ಬರ್ತೈತೆ. ಇನ್ನು ಎಷ್ಟ್ರ ಕೊಟ್ಬಿಟ್ರೆ ಅದು ಮುಗ್ದೈತೆ. ಹೌದೌದು, ಆಕ್ಚುಲಿ ಬಿಗ್ ಬಾಸ್ ಇವಾಗ ಒನ್ ಮ್ಯಾನ್ ಶೋ ತರನೇ ಆಗ್ಬಿಟ್ಟಿದೆ. ಈಗ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಯಾವಾಗ್ಲೂ ಜಗಳ ಆಡೋರು, ಹಾವು ಮುಂಗ್ಸಿ ತರ. ಗಿಲ್ಲಿ ಹುಟ್ಟು ಸೋಂಬೇರಿ ಅಂತ ನಾನ್ ಹೇಳ್ತೀನಿ, ನೀವೇನ್ ಹೇಳ್ತೀರಾ ಅದಕ್ಕೆ? ಖಂಡಿತ ಇಲ್ಲ. ಹೌದಾ? ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ನೋಡಿದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನೇ ಕೆಲಸ ಮಾಡ್ತಿರ್ಲಿಲ್ಲ, ಈಗ ಕ್ಯಾಪ್ಟನ್ ಆದ್ಮೇಲೆ ಕೆಲಸ ಮಾಡಿಸ್ತಿದ್ದಾರೆ, ಸೋಂಬೇರಿನೇ ಕೆಲಸ ಮಾಡಿಸ್ತಕ್ ಹೊರಟಿದ್ದಾರೆ ಅಂತ ಹೇಳಿದ್ರು. ಕೈಯಿಂದ ಕೆಲಸ ಮಾಡಿದ್ರೆ
ಕಾರ್ಮಿಕ. ಬಾಯಿಂದ ಕೆಲಸ ಮಾಡಿಸಿದ್ರೆ ಮಾಲೀಕ. ಅಲ್ಲ ಸರ್, ನಾನು ಆಗ್ಲೇ ಹೇಳಿಲ್ವಾ ಕಲಿಯುಗದ ದಿಗ್ಗಜರು ಅಂತ, ನೀವಿಬ್ರೇ ಸಾಮಾನ್ಯವಾದವರಲ್ಲ. ಒಳಗಡೆ ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಅವ್ನ ಹಂಗೆ ನಿಮ್ಗೆ ಒಂದು ಇನ್ಚಾರ್ಜ್ ಅಂತ ಸಿಗುತ್ತೆ. ಇನ್ಚಾರ್ಜ್ ಸಿಕ್ಕಿದ್ಮೇಲೆ ಹೆಂಗ್ ಕೆಲಸ ಮಾಡಿಸ್ಬೇಕು ಮಾಡಿಸ್ತಾನೆ. ಇನ್ಚಾರ್ಜ್ ಸಿಕ್ಕೋರ್ಗು ಹೆಂಗ್ ಪಳಗಿಸ್ಬೇಕು ಹಂಗ್ ಪಳಗಿಸ್ಕೊತಾನೆ. ಓ ಅದು ಎಲ್ಲಾ ಆಟನೂ ಆಡ್ಬಿಡ್ತಾನೆ ಹಂಗೆ.